ನೋಡಿರಿ ನಿಮ್ಗೆ ಹಿಡಿದ ನೋಡಿದ್ರೆ ಗೊತ್ತಾಗ್ತಾ ಇರಬೇಕು. ಈ ರೀತಿ ಇರಬೇಕು ನೋಡಿರಿ ಬ್ಯಾಟರ್. ನೀವೇನಾರ ಒಂದು ಸತಿ ಈ ರೀತಿ ಚಾಕ್ಲೇಟ್ ಕೇಕ್ ಮನೇಲೇ ಮಾಡಿದ್ರೆ ಅಂದ್ರೆ ನೀವು ಆಚೆಯಿಂದ ತರೋದೇ ಬಿಡ್ತೀರಿ, ಅಷ್ಟು ಮಸ್ತಾಗಿ ಬರ್ತೈತ್ರಿ ಇದು. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರೋ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಈಗ ಹೆಂಗಿದ್ರು ಕ್ರಿಸ್ಮಸ್ ಹಬ್ಬ ಬಂತು, ನ್ಯೂ ಇಯರ್ ಬಂತು, ಹಾಗಾಗಿ ನಾನು ಇವತ್ತು ಕೇಕ್ ಮಾಡಾಕತ್ತೀನಿ ರೀ. ಆ ಕೇಕ್ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ಒಂದು ಮಿಕ್ಸಿ ಜಾರ್ ತೊಗೊಂಡೀನಿ ರೀ. ಈಗ ಇದಕ್ಕೆ 1 ಕಪ್ ಸಕ್ಕರೆ ಹಾಕೋತೀನಿ ರೀ. ನಾನು ಈ ಕಪ್ಪಿನ ಅಳತೆ ತೊಗೊಂಡಿನಿ, ನೀವು ಯಾವ ಕಪ್ಪಿನ ಅಳತೆ ತೊಗೊಂಡಿರ್ತಿಲ್ಲ ಅದೇ ಕಪ್ಪಲ್ಲಿ ಎಲ್ಲ ಅಳತೆ ತೊಗೋಬೇಕಾಗ್ತೈತೆ ರೀ. ಈಗ ನಾನು 1 ಕಪ್ ಸಕ್ಕರೆ ತೊಗೊಂಡಿನಿ ರೀ. ಇದು ಪೌಡ್ರ್ ಮಾಡ್ಕೋತೀನಿ ರೀ. ನಿಮ್ಮ ಸಕ್ಕರೆ ಪೌಡ್ರ್ ಇದ್ರೆ ತೊಗೋಬೋದ್ರಿ 1 ಕಪ್ ಪೂರ್ತಿ. ಈಗ ಇದು ಮುಚ್ಚಳ ಮುಚ್ಚಿ ನುಣ್ಣಗೆ ಪೌಡ್ರ್ ಮಾಡ್ಕೋತೀನಿ ರೀ. ನೋಡಿರಿ ಸಕ್ಕರೆ ಪೌಡ್ರ್ ರೆಡಿ ಆಯ್ತು ರೀ. ನಾನು 1 ಕಪ್ ಸಕ್ಕರೆ ಪೌಡ್ರ್ ಮಾಡ್ಕೊಂಬಂದಿನಿ ರೀ. ಈಗ ಇದು ಜರಡಿಗೆ ಹಾಕೋತೀನಿ ನೋಡಿರಿ. ನಾನು ಈ ಕಪ್ಪಿಲೆ 1 ಕಪ್ ಸಕ್ಕರೆ ಹಾಕೊಂಡಲ್ಲ ರೀ, ಇದೇ ಕಪ್ಪಿಲೆ 2 ಕಪ್ ಮೈದಾ ಹಿಟ್ಟು ಹಾಕೋತೀನಿ ನೋಡಿರಿ. ನೀವು ಯಾವ ಕಪ್ಪಿಲೆ ಸಕ್ಕರೆ ಪುಡಿ ತೊಗೊಂಡಿರ್ತೀರಲ್ಲ 1 ಕಪ್ಪಿಗೆ 2 ಕಪ್ ಹಾಕ್ಕೋಬೇಕಾಗ್ತೈತೆ ರೀ. ಈಗ ಇದು ಜರಡಿ ಮಾಡ್ಕೋತೀನಿ ನೋಡಿರಿ. ನಾನು ಈ ಥರ ಜರಡಿ ತೊಗೊಂಡಿನಿ, ನಿಮ್ಮ ಮನೆಗೆ ಯಾವ ಥರ ಜರಡಿ ಇದೆ ನೋಡ್ಕೊಂಡು ನೀವು ತೊಗೋಬೋದು ರೀ. ನಾನು 2 ಕಪ್ ಮೈದಾ ಹಿಟ್ಟು 1 ಕಪ್ ಸಕ್ಕರೆ ಪುಡಿ ಹಾಕ್ಕೊಂಡಿನಿ ನೋಡಿರಿ. ಈ ರೀತಿ ಆಗೈತೆ ನೋಡಿರಿ. ಹೀಗಿದೆಲ್ಲ ಜರಡಿ ಮಾಡ್ಕೋತೀನಿ. ಈಗ ಹೆಂಗಿದ್ರು ಕ್ರಿಸ್ಮಸ್ ಬಂತು, ಮತ್ತು ಕ್ಯಾಲೆಂಡರ್ ಇಯರ್ ಬಂತು, ನ್ಯೂ ಇಯರ್ ಅಂತಾರಲ್ರಿ, ನ್ಯೂ ಇಯರ್ ಬಂತು. ನ್ಯೂ ಇಯರಿಗೆ ಆದರೂ ಮಾಡ್ಕೋಬೋದು, ಕ್ರಿಸ್ಮಸ್ಸಿಗೆ ಆದರೂ ಮಾಡ್ಕೋಬೋದು. ನಾನು ಇವತ್ತು ಮನೇಲೆ ಕೇಕ್ ಮಾಡಾಕತ್ತೀನಿ. ಇಂಗ್ರೀಡಿಯೆಂಟ್ಸ್ ಎಲ್ಲ ಇದ್ದು ಅಂದ್ರೆ ಬೇಗನೆ ಮಾಡ್ಕೊಂಬಿಡ್ಬೋದು ರೀ. ನೋಡಿರಿ ನಾನು ಜರಡಿ ಮಾಡ್ಕೊಂಡಿನಿ, ಈ ಥರ ಆಗೈತೆ ನೋಡಿರಿ. ಈಗ ನೋಡಿರಿ ಎಲ್ಲ ಇದ್ರಾಗ ಇಳಿದೈತಿ. ಈಗ 3/4 ಕಪ್ನಷ್ಟು ಕೋಕೋ ಪೌಡ್ರ್ ತೊಗೊಂಡಿನಿ, ಅದು ಹಾಕೋತೀನಿ ನೋಡಿರಿ. ಈಗ ಇದನ್ನು ಜರಡಿ ಮಾಡ್ಕೋಬೇಕು. ಕೇಕ್ ಅಂದಿದ ತಕ್ಷಣ ತುಂಬ ಕಷ್ಟ ಇದೆ, ಹೆಂಗಾಗುತ್ತೆ ಅಂತ ನಾವು ಭಯ ಪಡ್ತಿರ್ತೀವಿ ರೀ. ಈ ಥರ ಎಲ್ಲ ಇಂಗ್ರೀಡಿಯೆಂಟ್ಸ್ ಇತ್ತಂದ್ರೆ ಬೇಗನೆ ಮನೆಯಲ್ಲೇ ಮಾಡ್ಕೊಂಬಿಡ್ಬೋದು ರೀ. ಓನ್ ಇತ್ತಂದ್ರೆ 10 ನಿಮಿಷಲ್ಲಿ ಮಾಡಿಬಿಡ್ಬೋದು. ಓನ್ ಇಲ್ಲಪ್ಪ ಏನು ಮಾಡೋದು ಅಂದಾಗ ನಾ ಏನು ಮಾಡಾಕತ್ತೀನಲ್ರಿ ಆ ರೀತಿಯಲ್ಲಿ ಮಾಡಿರಿ, ಬೇಗನೆ ಆಗಿಬಿಡ್ತೈತಿ. ಬೇಯಿಸಾಕ ಸ್ವಲ್ಪ ಟೈಮ್ ತೊಗೊಳುತ್ತೆ ರೀ. ಈಗ ನಾನು ಸಕ್ಕರೆ ಪೌಡ್ರ, ಮೈದಾ ಹಿಟ್ಟು, ಕೋಕೋ ಪೌಡ್ರ್ ಎಲ್ಲ ಚಲೋ ಹೊತ್ತಿಗೆ ಸೋಸ್ಕೊಂಡಿನಿ ನೋಡಿರಿ. ಈಗ ನಾ ಏನು ಕೇಕ್ ಮಾಡ್ತೀನಲ್ರಿ ಈ ರೀತಿ ನೀವು ನಿಮ್ಮ ಮನೆಯಾಗೆ ಮಾಡ್ಕೊಂಬಿಡ್ಬೋದು ರೀ. ಕ್ರಿಸ್ಮಸ್ಗೆ ಆದರೂ ಮಾಡ್ಕೊಬೋದು, ನ್ಯೂ ಇಯರಿಗಾದರೂ ಮಾಡ್ಕೊಬೋದು, ಇಲ್ಲ ಯಾರ್ದಾದ್ರು ಬರ್ತ್ಡೇ ಇದ್ರೂ ಮಾಡ್ಕೊಬೋದು ರೀ. ನಾವು ಹೊರಗಡೆ ತಂದು ತಿನ್ನೋಕಿನ ಮನೇಲಿ ಮಾಡೋದು ಖುಷಿನೇ ಬೇರೆ ಇರ್ತೈತಿ. ಮಸ್ತಾಗೆ ಮಾಡ್ಬೋದು ರೀ ಮನೇಲಿ. ಬೇಗ ಮತ್ತು ಸುಲಭವಾಗಿ ಮಾಡುವಂಥ ಕೇಕ್ ಮಾಡ್ತೀನಿ ರೀ. ಆ ಕೇಕ್ ಹೆಂಗೆ ಮಾಡೋದು ಅಂಥೇಳಿ ಪೂರ್ತಿ ವಿಡಿಯೋ ನೋಡಿರಿ, ನಿಮಗೆ ಗೊತ್ತಾಗ್ತೈತೆ ರೀ. 3 ಜರಡಿ ಮಾಡ್ಕೊಂಡಿನಿ, ಈಗ ಹಾಕ್ಕೋತೀನಿ ನೋಡಿರಿ. ಈಗ ನಾನು ಇದಕ್ಕೆ 1 ಚಿಟಿಕೆ ಅಡುಗೆ ಸೋಡಾ ಹಾಕ್ಕೋತೀನಿ ನೋಡಿರಿ. 1 ಚಿಟಿಕೆ ಉಪ್ಪು ಹಾಕ್ಕೋತೀನಿ. ಇದು ಆಪ್ಷನಲ್ ರೀ. ಯಾವುದೇ ಸ್ವೀಟ್ ಮಾಡೋಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಟೇಸ್ಟ್ ಕೊಡ್ತೈತೆ. ಹಾಗಾಗಿ 1 ಚಿಟಿಕೆ ಉಪ್ಪು ಹಾಕ್ಕೋತೀನಿ ನೋಡಿರಿ. 1 ಸ್ಪೂನ್ ಬೇಕಿಂಗ್ ಪೌಡ್ರ್ ಹಾಕ್ಕೋತೀನಿ ನೋಡಿರಿ. ನೀವು ಯಾವುದೇ ಸೂಪರ್ ಮಾರ್ಕೆಟಿಗೆ ಹೋಗಿ ಕೇಳಿದ್ರೆ ಕೊಡ್ತಾರೆ. ಬೇಕಿಂಗ್ ಸೋಡಾ ಬೇರೆ ರೀ, ಬೇಕಿಂಗ್ ಪೌಡ್ರ್ ಬೇರೆ ರೀ. ಇದು ಬೇಕಿಂಗ್ ಪೌಡ್ರ್ ರೀ. ನೀವು ಯಾವ ಎಣ್ಣೆ ಅಡುಗೆ ಯೂಸ್ ಮಾಡ್ತೀರಲ್ರಿ ಆ ಎಣ್ಣೆ ಹಾಕ್ಕೊಂಡ್ರೆ ಸಾಕ್ರಿ. ನಾನು 1/4 ಕಪ್ನಷ್ಟು ಎಣ್ಣೆ ಹಾಕ್ಕೊಂಡೆ ನೋಡಿರಿ. ಈಗ ನಾನು ಇದೆಲ್ಲ ಮಿಕ್ಸ್ ಮಾಡ್ಕೋತೀನಿ ನೋಡಿರಿ. ನೋಡಿರಿ ಈಗ ಎಣ್ಣೆ ಎಲ್ಲ ಮಿಕ್ಸ್ ಆಗೈತಿ. ಈಗ ಇದಕ್ಕೆ ನಾನು ಹಾಲು ಹಾಕ್ಕೋತೀನಿ ರೀ. ನೋಡಿರಿ 1 ಕಪ್ ಹಾಲು ತೊಗೊಂಡೇನಿ. ನಾನೇನು ತೋರ್ಸಾಕತ್ತೀನಲ್ರಿ ನೀವು ಅದೇ ಅಳತೆಯಲ್ಲಿ ಮಾಡಿದ್ರೆ ಮಸ್ತಾಗಿ ಬರ್ತೈತೆ ರೀ ಅದು. ಈಗ ನೋಡಿರಿ ಈ ರೀತಿ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡ್ಬೇಕ್ರಿ. ಇದೆಲ್ಲ ಚಲೋ ಹೊತ್ನಾಗೆ ಮಿಕ್ಸ್ ಆಗ್ಬೇಕ್ರಿ. ಈಗ ನಾನೇನು ಕೇಕ್ ಮಾಡಾಕತ್ತೀನಲ್ರಿ ಈ ರೀತಿ ನೀವು ಒಂದು ಸತಿ ನಿಮ್ಮ ಮನ್ಯಾಗ ಮಾಡಿದ್ರೆ ನಿಮಗೂ ಗೊತ್ತಾಗ್ತೈತೆ. ನೀವು ಬೇಕ್ರಿಯಿಂದ ತರೋದೇ ಬಿಡ್ತೀರಿ, ಮನೆಯಲ್ಲೇ ಮಾಡ್ತಿರ್ತೀರಿ. ಇದೆಲ್ಲ ಚಲೋ ಹೊತ್ನಾಗೆ ಮಿಕ್ಸ್ ಆಗ್ಬೇಕು ನೋಡಿರಿ. ಈ ರೀತಿ ಆಗೈತೆ ನೋಡಿರಿ. ನಿಮಗೆ ಹಿಡಿಯೋದ ನೋಡಿದ್ರೆ ಗೊತ್ತಾಗ್ತೈತೆ ನೋಡಿರಿ. ನಿಮ್ಮ ಮನೇಲಿ ಬೀಟ್ರ್ ಇಲ್ಲಾಂದ್ರೆ ನೀವು ಸ್ಪೂನಲ್ಲೂ ಮಿಕ್ಸ್ ಮಾಡ್ಕೋಬೋದು ರೀ. ಈಗ ಇದೆಲ್ಲ ಚಲೋ ಹೊತ್ನಾಗ ಮಿಕ್ಸ್ ಮಾಡ್ಕೊಂಡಿನಿ ರೀ. ಈಗ ಇದಕ್ಕೆ ನಾನು ಚಾಕೋ ಚಿಪ್ಸು ವಿನೆಗರ್ ಹಾಕ್ಕೋತೀನಿ ರೀ. 1 ಟೇಬಲ್ ಸ್ಪೂನಷ್ಟು ವಿನೆಗರ್ ಹಾಕ್ಕೋತೀನಿ ನೋಡಿರಿ. ನಾನು ಚಾಕೋ ಚಿಪ್ಸ್ ತೊಗೊಂಡಿನಿ, ಅವು ಹಾಕ್ಕೋತೀನಿ. ಇದು ಆಪ್ಷನಲ್. ನೀವು ಪ್ಲೇನಾಗಿ ಮಾಡ್ತೀನಿ ಅಂದ್ರೆ ಪ್ಲೇನಾಗೇ ಮಾಡ್ಕೊರಿ, ಇಲ್ಲ ಚಾಕೋ ಚಿಪ್ಸ್ ಹಾಕಿದ್ರೆ ಮಸ್ತಾಗಿರ್ತೈತೆ ಅಂದ್ರೆ ಚಾಕೋ ಚಿಪ್ಸ್ ಹಾಕೊಂಡು ಮಾಡ್ಕೊರಿ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ನೋಡಿರಿ. ನಾ ಹೇಳುವ ಅಳತೆಯಲ್ಲಿ ಕರೆಕ್ಟ್ ಹದ ಬಂದೈತೆ ನೋಡಿರಿ. ಈ ಹದ ಇರ್ಬೇಕ್ರಿ. ಇದು ನಿಮ್ಗೆ ಹಿಡಿಯೋದ ನೋಡಿದ್ರೆ ಗೊತ್ತಾಗ್ತಿರ್ಬೇಕು ನೋಡಿರಿ. ಈಗ ನೋಡಿದರೆ ತಿನ್ಬೇಕಪ್ಪ ಅನ್ಸಾಕತ್ತೈತಿ. ಈಗ ಇದನ್ನು ಹಸಿದೈತಿ, ಈಗ ಇದು ಬೇಯಿಸ್ಕೊಳ್ಳಮ್ರಿ. ಈಗ ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡಿನ್ರಿ. ಈಗ ಪಾತ್ರೆ ಬಿಸಿಗೆ ಇಡಬೇಕಲ್ಲ, ನಾ ಒಂದು ಪಾತ್ರೆ ಬಿಸಿಗೆ ಇಡ್ತೀನಿ ನೋಡಿರಿ. ಇದು ಫ್ರೀ ಹೀಟ್ ಆಗ್ಬೇಕ್ರಿ. 10 ನಿಮಿಷ ಫ್ರೀ ಹೀಟ್ ಆಗ್ಬೇಕ್ರಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕ್ರಿ. ಹೈ ಫ್ಲೇಮಲ್ಲಿ ಇಡಬಾರ್ದು, ಲೋ ಫ್ಲೇಮಲ್ಲಿ ಇಡಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕ್ರಿ. ಇದನ್ನ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಹೀಟ್ ಮಾಡ್ಕೋತೀನಿ ರೀ. ಈಗ ನಾನು ಒಂದು ಟ್ರೇ ತೊಗೊಂಡಿನಿ, ಈಗ ಇದಕ್ಕೆ ಹಾಕ್ಕೋತೀನಿ. ನಿಮ್ಮನೆ ಟ್ರೇ ಇಲ್ಲಾಂದ್ರೆ ನಿಮ್ಮ ಮನೆಗೆ ಯಾವ ಪಾತ್ರೆ ಇರ್ತಾವಲ್ರಿ ಸಣ್ಣ ಸಣ್ಣ, ಆ ಪಾತ್ರೆಲಿ ಹಾಕೊಂಡು ಮಾಡ್ಕೋಬೋದು ರೀ. ಈಗ ನಾನು
ಇದು ಟ್ರೇ ತೊಗೊಂಡಿನಿ ರೀ, ಕೇಕ್ ಮಾಡೋ ಟ್ರೇ. ಅದ್ರಾಗ ಎಣ್ಣೆ ಹಾಕ್ಕೊಳಕತ್ತೀನಿ ನೋಡಿ. ಇಲ್ಲಪ್ಪ ಅಂದ್ರೆ ನೀವು ಸ್ಟೀಲಿನ ಡಬ್ಬಿಗಳು ಇರ್ತಾವಲ್ಲ ರೀ, ಅದ್ರಾಗೂ ಹಾಕೋ. ಇಲ್ಲ ಬಿಳಿ ಡಬ್ಬಿ ಇರ್ತಾವಲ್ಲ ರೀ ಜರ್ಮನಿದು, ಅದ್ರಾಗೂ ಹಾಕ್ಕೊಂಡು ಮಾಡ್ಕೊಬೋದು ರೀ. ಈಗ ನೋಡಿರಿ ಇದಕ್ಕೆಲ್ಲ ಎಣ್ಣೆ ಹಾಕ್ಕೊಂಡಿನಿ. ನೀವು ಡೈರೆಕ್ಟ್ ಎಣ್ಣೆ ಹಾಕಿ ಮಾಡ್ಕೊಬೋದು. ಡೈರೆಕ್ಟ್ ಎಣ್ಣೆ ಹಚ್ಚಿ ಮಾಡಿದಾಗ ಸ್ವಲ್ಪ ಅಂಟ್ಕೊಳ್ಳೋ ಸಾಧ್ಯತೆ ಇರ್ತೈತೆ ರೀ. ನಿಮ್ಮ ಮನೆ ಬಟರ್ ಪೇಪರ್ ಏನೋ ಇದ್ರೆ ನೀವು ಬಟರ್ ಪೇಪರ್ ಹಾಕಿ ಮಾಡ್ಬೋದು ರೀ. ಈಗ ನಾನು ಬಟರ್ ಪೇಪರ್ ಹಾಕ್ತೀನಿ ನೋಡಿರಿ. ಈಗ ನೋಡಿರಿ ನಾ ಬಟರ್ ಪೇಪರ್ ಹಾಕ್ಕೊಂಡಿನಿ. ಅದಕ್ಕೂ ಮೇಲೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೋತೀನಿ ನೋಡಿರಿ. ಎಣ್ಣೆ ಸವರೋ ಉದ್ದೇಶ ಏನಂದ್ರೆ ಅಂಟ್ಕೋಬಾರ್ದು ಅಂತ ಅಷ್ಟೇ ರೀ. ಪೇಪರ್ಗೆ ಅದು ಅಂಟ್ಕೋಬಾರ್ದು ಅಂಥೇಳಿ ಅಷ್ಟೇ ರೀ. ಇಲ್ಲ ನೀವು ಹಾಗೇನೂ ಮಾಡಿದ್ರೆ ನಡೀತೈತೆ ರೀ. ಈಗ ನೋಡಿರಿ ನಾನೆಲ್ಲ ಬಟರ್ ಪೇಪರ್ಗೆಲ್ಲ ಎಣ್ಣೆ ಸವರ್ಕೊಂಡೆ ನೋಡಿರಿ. ಈ ರೀತಿ ಎಣ್ಣೆ ಸವರ್ಕೋಬೇಕು. ಈಗ ಇದು ಬ್ಯಾಟರ್ ರೆಡಿ ಐತ್ರಿ. ಈಗ ಇದಕ್ಕೊಂದು ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕೋತೀನಿ ರೀ. ಈಗ ನಾ 1 ಸ್ಪೂನ್ ವೆನಿಲಾ ಎಸೆನ್ಸ್ ಹಾಕೋತೀನಿ ನೋಡಿರಿ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ನೋಡಿರಿ ಈ ರೀತಿ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡಿನಿ. ಈಗೆಲ್ಲ ಫ್ರೀ ಹೀಟ್ ಮಾಡಕ್ಕೆ ಇಟ್ಟಿನ ಪಾತ್ರೆ. ಈಗ ನಾ ಬಟರ್ ಪೇಪರ್ ಏನು ಹಾಕಿಟ್ಟಿನಿಲ್ಲ ಟ್ರೇ, ಆ ಟ್ರೇಗೆ ಹಾಕೋತೀನಿ ನೋಡಿರಿ. ನೋಡಿರಿ ನಿಮ್ಗೆ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತಾ ಇರಬೇಕು. ಈ ರೀತಿ ಇರ್ಬೇಕು ನೋಡಿರಿ ಬ್ಯಾಟರ್. ನೀವೇನಾರು ಒಂದು ಸತಿ ಈ ರೀತಿ ಚಾಕ್ಲೇಟ್ ಕೇಕ್ ಮನೇಲೇ ಮಾಡಿದ್ರಿ ಅಂದ್ರೆ ನೀವು ಆಚೆಯಿಂದ ತರೋದೇ ಬಿಡ್ತೀರಿ. ಅಷ್ಟು ಮಸ್ತಾಗಿ ಬರ್ತೈತ್ರಿ. ಈ ರೀತಿ ಸ್ವಲ್ಪ ಟ್ಯಾಪ್ ಮಾಡ್ಬೇಕಾಗ್ತದೆ, ಅಂದ್ರೆ ಒಂದೇ ಸಮ ಆಗಲಿ ಅಂತ ಅಷ್ಟೇ ರೀ. ಇದು ಅರ್ಧ ಮಾತ್ರ ಆಗ್ಬೇಕ್ರಿ, ಪಾತ್ರೆ ಅರ್ಧ ಆಗಬೇಕು. ಫುಲ್ ಹಾಕೊಂಡ್ರೆ ಅಂದ್ರೆ ಅದು ಉಬ್ಬು ಸಾಧ್ಯತೆ ಇರ್ತೈತಿ, ಆಚೆ ಬರೋ ಸಾಧ್ಯತೆ ಇರ್ತೈತಿ. ನೀವು ನೋಡಿಕೊಂಡು ನೀವು ಟ್ರೇದಾಗರೆ ಹಾಕೋರಿ, ಡಬ್ಬಿಯಲ್ಲೇ ಹಾಕೋರಿ, ಪಾತ್ರೆ ಒಳಗರೆ ಹಾಕೋರಿ, ಇಲ್ಲ ಗ್ಲಾಸ್ ಒಳಗಾದ್ರೂ ಹಾಕೋರಿ. ಅರ್ಧ ಮಾತ್ರ ಹಾಕ್ಬೇಕಾಗ್ತದೆ. ಇದು ನೋಡ್ರಿ ಇನ್ನೂ ಅರ್ಧ ಆಯ್ತು ನೋಡ್ರಿ. ಈಗಲ್ಲಿ ಪ್ರೀ ಹೀಟ್ ಮಾಡಕ್ಕೆ ಇಟ್ಟಿನಿಲ್ಲ ರೀ, ಅದಕ್ಕೆ ಒಯ್ದು ಇಟ್ಕೋತೀನಿ ರೀ. ಈಗ ನಾನು 10 ನಿಮಿಷ ಪ್ರೀ ಹೀಟ್ ಆಗಕ್ಕೆ ಬಿಟ್ಟಿದ್ದೆ ರೀ. ಇದು ಪ್ರೀ ಹೀಟ್ ಆಗೈತಿ. ಈಗ ನಾವೊಂದು ಪ್ಲೇಟ್ ಇಟ್ಕೋತೀನಿ ನೋಡ್ರಿ. ಈಗ ಹಾಕೊಂಡಿದ್ದು ಪಾತ್ರೆ ಇಟ್ಕೋತೀನಿ ನೋಡ್ರಿ. ನಾನು ಮುಚ್ಚಿ 30ರಿಂದ 35 ನಿಮಿಷ ಬೇಯಿಸ್ಕೊತೀನಿ ರೀ. ನೀವು ಟೈಮ್ ಹಚ್ಚಿ 30 ನಿಮಿಷ ಬೇಯಿಸ್ಬಿಟ್ಟು ನೋಡಿರಿ ಬೆಂದೈತಿಲ್ಲ ಅಂತೇಳಿ ನಿಮಗೆ ಗೊತ್ತಾಗ್ತೈತೆ ರೀ. ಈಗ ನೋಡಿರಿ ನಾನು 30 ನಿಮಿಷ ಇಟ್ಟಿದ್ದೀನಿ. ಈ ರೀತಿ ಬೆಂದೈತಿ. ಈಗ ನಾನು ಒಂದ್ಸತಿ ಚೆಕ್ ಮಾಡ್ಕೋತೀನಿ ರೀ. ನೋಡ್ರಿ ನಾ ಟ್ರೇಯಲ್ಲಿ ಅರ್ಧ ಮಾತ್ರ ಹಾಕಿದ್ದೆ, ಹೆಂಗೆ ಉಬ್ಕೊಂಡೈತೆ ನೋಡ್ರಿ. ನೀವು ಒಂದ್ಸಲ ಒಂದು ಕಡ್ಡಿ ಚುಚ್ಚಿ ಚೆಕ್ ಮಾಡ್ಕೊರಿ ಬೆಂದೈತಿಲ್ಲ ಅಂಥೇಳಿ. ಕಡ್ಡಿಗೆ ಅಂಟ್ಕೊಂಡಿಲ್ಲ ಅಂದ್ರೆ ಬೆಂದೈತಿ ಅಂತ ತರ್ತಾರೆ. ನೀವು ಚಾಕುವರೆ ತೊಗೊರಿ, ಕಡ್ಡಿ ಆದರೂ ತೊಗೊರಿ, ಯಾವುದ್ರಲ್ಲಾದ್ರೆ ಚೆಕ್ ಮಾಡಿರಿ. ಈಗ ನಾನು ಒಂದು ಕಡ್ಡಿಲೇ ಚೆಕ್ ಮಾಡ್ತೀನಿ ನೋಡ್ರಿ. ಒಂದಿಟ್ಟು ಅಂಟ್ಕೊಂಡಿಲ್ಲ ನೋಡ್ರಿ, ಇದು ಬೆಂದೈತೆ ತರ್ತಾರೆ. ಇದು ಬೆಂದಿಲ್ಲ ಅಂದ್ರೆ ನೀವು ಇನ್ನೊಂದು 5 ನಿಮಿಷ ಬೇಯಿಸ್ಕೊಡ್ರಿ. ಈಗ ಇದು ಬೆಂದೈತ್ರಿ. ನಾ ಈಗ ಸ್ಟವ್ ಆಫ್ ಮಾಡಿ ತಣ್ಣಗೆ ಬಿಡ್ತೀನಿ ರೀ. ಈಗ ಇದ್ರಾಗೆ ಬಿಟ್ಟರೆ ಬೇಗ ತಣ್ಣಗಾಗಲ್ರಿ. ನಾನು ಈ ಟ್ರೇ ತೆಗೆದು ಕಡೆಗೆ ಇಡ್ತೀನಿ ರೀ ತಣ್ಣಗಾಗಕ್ಕೆ. ಬಿಸಿ ಇರ್ತೈತಿ, ನೀವು ನೋಡಿಕೊಂಡು ಹುಷಾರಾಗಿ ತೆಗಿಬೇಕಾಗ್ತೈತೆ ರೀ. ಇದು ಪೂರ್ತಿ ತಣ್ಣಗಾಗಲ್ರಿ. ತಣ್ಣಗಾದ ನಂತರ ನಾ ಆಚೆ ತೆಗಿತೀನಿ ರೀ. ಈಗ ನೋಡಿರಿ ನಾ ಮಾಡ್ಕೊಂಡಿರೋ ಕೇಕ್ ಎಲ್ಲ ತಣ್ಣಗಾಗೈತಿ. ಈಗ ನಾನು ಒಂದು ಪ್ಲೇಟಿಗೆ ಹಾಕೋತೀನಿ ನೋಡಿರಿ. ವಾವ್ ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಿ. ಈಗ ನಾನು ಬಟರ್ ಪೇಪರ್ ಹಾಕಿದ್ನಿಲ್ರಿ, ಅದು ತಕ್ಕೋತೀನಿ ನೋಡ್ರಿ. ವಾವ್ ಎಷ್ಟು ಸೂಪರಾಗಿ ಬಂದೈತೆ ನೋಡ್ರಿ. ಬಟರ್ ಪೇಪರಿಗೂ ಹತ್ತಿಲ್ಲ, ಟ್ರೇಗೂ ಹತ್ತಿಲ್ಲ ರೀ. ಎಷ್ಟು ಮಸ್ತಾಗಿ ಬಂದೈತೆ ನೋಡ್ರಿ. ನೀವು ನಿಮ್ಮ ಮನೆ ಮಾಡಿದ್ರೆ ನಿಮಗೂ ಗೊತ್ತಾಗ್ತೈತಿ. ಈಗ ನಾನು ನಿಮ್ಗೆ ಕಟ್ ಮಾಡಿ ತೋರಿಸ್ತೀನಿ ರೀ. ಈ ಥರ ಕೇಕ್ ಮಾಡೋಕೆ ನಿಮ್ಮ ಮನೆಯಾಗೆ ಬಂತಂದ್ರೆ ನೀವು ಬೇಕ್ರಿಗೆ ಹೋಗಿ ಕೇಕ್ ತರೋ ಅವಶ್ಯಕತೆನೇ ಬೇಡ್ರಿ, ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ರೀ ನೀವು. ಈಗ ನಾನು ಕಟ್ ಮಾಡ್ತೀನಿ ನೋಡ್ರಿ ಎಷ್ಟು ಸಲೀಸಾಗಿ ಚಾಕು ಹೋಗ್ತೈತಿ. ಚಾಕುಗೂ ಏನೂ ಅಂಟ್ಕೊಂಡಿಲ್ಲ ನೋಡ್ರಿ ಎಷ್ಟು ಫಾಂಜಿಯಾಗಿ ಬಂದೈತೆ ಅನ್ನೋದು ನಿಮ್ಗೆ ಇಲ್ಲೇ ಗೊತ್ತಾಗ್ತೈತಿ ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಿ. ನೀವು ಒಂದ್ಸಲ ಕ್ರಿಸ್ಮಸ್ಗೆ ಆದರೂ ಆಗಲಿ, ಇಲ್ಲ ನ್ಯೂ ಇಯರ್ಗೆ ಆದರೂ ಆಗಲಿ, ಇಲ್ಲ ಯಾರ್ದಾದ್ರೂ ಮಕ್ಕಳು ಬರ್ತಡೇ ಇದ್ದಿದ್ದಾಗೂ ನೀವೇ ಮನೇಲೆ ನಿಮ್ಮ ಕೈಯಾರೆ ತಯಾರಿಸಿದ್ರೆ ಮಸ್ತಾಗಿರ್ತೈತೆ ರೀ. ನೋಡಿದ್ರಲ್ರಿ ವೀಕ್ಷಕರೇ, ಬೇಗ ಮತ್ತು ಸುಲಭವಾಗಿ ಕ್ರಿಸ್ಮಸ್ಗೆ ಆದರೂ ಆಗಲಿ, ನ್ಯೂ ಇಯರ್ಗೆ ಆದರೂ ಆಗಲಿ, ಮಕ್ಕಳು ಬರ್ತಡೇಗೆ ಆದರೂ ಆಗಲಿ ಮನೆಯಲ್ಲೇ ಕೇಕ್ ಮಾಡೋದನ್ನು, ಈ ಮನೆಯಲ್ಲೇ ಕೇಕ್ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.